ಸಮುದಾಯದವ್ರು ಎಷ್ಟಿದ್ದಾರೆ, ಅಲ್ಲಿ ಬಡವರು ಎಷ್ಟಿದ್ದಾರೆ, ಅದನ್ನು ಲೆಕ್ಕ ಹಾಕ್ಕೊಂಡು ಅವ್ರಿಗೆ ರಿಸರ್ವೇಷನ್ ಕೊಡಬೇಕಾಗಿದ್ದ ಸರ್ಕಾರದ ಇವತ್ತಿನ ಪಾಲಿಸಿ ಅಲ್ರಿ, ಧರ್ಮ ಅಲ್ರಿ, ಏನೂ ಅಲ್ರಿ. ಯಾಕಪ್ಪ ಅಂದ್ರೆ ರಿಸರ್ವೇಷನ್ ಅನ್ನುವಂಥದ್ದು ಇವತ್ತು ಎಲ್ಲರಿಗೂ ಅನಿವಾರ್ಯ ಅನ್ನುವಂಥ ಮನೋಸ್ಥಿತಿ ಎಲ್ಲರೂ ಬೆಳೆದುಬಿಟ್ಟದೆ. ಈಗ ಅನುಭವಕ್ಕೆ ಮುಂದುವರೆದವ್ರು ಇದ್ರಲ್ಲಿ ಯಾಕೆ ಬೇಕ್ರಿ ಹಾಗೆ ಹೀಗೆ ವಾದ ಮಾಡ್ಬೋದು. ವಾದ ಮಾಡೋದು ತಪ್ಪಂತೂ ಹೇಳೋದಿಲ್ಲ. ಆದ್ರೆ ವಿಶೇಷವಾಗಿ ಇವತ್ತೇನಾಗ್ಯದಪ್ಪ ಅಂತಂದ್ರೆ ಈ ಜಾತಿ ಆಧಾರ ಮೇಲೆ ಅದು ಕೆಳಜಾತಿ ಒಂದು ಗುಂಪು ಏನದ OBC, ಆ ಗುಂಪಿಗೆ ಇದು ಬೇಕಾದಂಥ ವಿಷಯ ಆಗಿದೆ. ಹೀಗಾಗಿ ನಮ್ಮ BK ಹರಿಪ್ರಸಾದ್ ಆಗಿರ್ಬೋದು, ನಮ್ಮ ವೀರಪ್ಪ ಮೊಯ್ಲಿ, ನೀವು ಮರ್ತಿಲ್ಲ ಹೇಳ್ತೇನೆ ಅದನ್ನು. ಅದೇ ಕಾಲಕ್ಕೆ ಮಧುಸೂದನ್ ಅವರಾಗಿರ್ಬೋದು, ಮಧು ಬಂಗಾರಪ್ಪ ಆಗಿರ್ಬೋದು, ಸಂತೋಷ್ ಲಾಡ್ ಆಗಿರ್ಬೋದು, ಭೈರತಿ ಸುರೇಶ್ ಆಗಿರ್ಬೋದು, AS ಪೊನ್ನನ್ ಆಗಿರ್ಬೋದು, ಭೀಮಣ್ಣ ನಾಯಕ್ ಆಗಿರ್ಬೋದು, ಶ್ರೀನಿವಾಸ್ ಆಗಿರ್ಬೋದು, ಪ್ರದೀಪ್ ಈಶ್ವರ್ ಅವರಾಗಿರ್ಬೋದು, ಪುಟ್ಟರಂಗ ಶೆಟ್ಟಿ ಆಗಿರ್ಬೋದು, ಬಸವರಾಜ್ ಚವನ್ ಅವರಾಗಿರ್ಬೋದು, ಕವಿಯಪ್ಪ ಆಗಿರ್ಬೋದು, ಯತೇಂದ್ರ ಸಿದ್ದರಾಮಯ್ಯರಾಗಿರ್ಬೋದು, ಉಮಾಶ್ರೀ ಆಗಿರ್ಬೋದು, ರಮೇಶ್ ಬಾಬು, ತಿಪ್ಪಣ್ಣ ಕಮಕನೂರ, ಮಾಜಿ ಸಭಾಪತಿ VR ಸುದರ್ಶನ, ಇವರೆಲ್ಲರೂ ಇವತ್ತು ಇಲ್ಲಪ್ಪ ಇದು ಆಗಬೇಕು ಅನ್ನುವಂಥ ಒಂದು ಒತ್ತಡವನ್ನು ತರ್ತಾ ಇದ್ದಾರೆ. ಮತ್ತು ಇದು ಅನಿವಾರ್ಯದ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದು ಕಾರಣ ಅನಿವಾರ್ಯತೆಯೂ ಹೌದು. ಯಾಕಂದ್ರೆ ಇವತ್ತು ಎಲ್ಲರಿಗೂ ರಿಸರ್ವೇಷನ್ ಮಾತಾಡ್ತಾ ಇದ್ದೀವಿ. ಎಲ್ಲರೂ ಬಡವರಿದ್ದಾರೆ, ಎಲ್ಲರೂ ಹಿಂದುಳಿದವರಿದ್ದಾರೆ, ಅವ್ರ ಬದುಕು ಕಷ್ಟ ಆಗಿದೆ ಅನ್ನೋದು ಅಷ್ಟೇ ಸತ್ಯದ. ಎಲ್ಲ ನೆರಗಟ್ಟಲ್ಲೇ CM ಅವ್ರಿಗೆ ಒಂದು ರೀತಿ ಇವರೆಲ್ಲರೂ ಬಲ ತಂದಂಗೆ ಆಗ್ಯದ. ಮತ್ತು CM ಅವ್ರಿಗೂ ಸಹಿತ ಇದನ್ನು ಮಾಡಲೇಬೇಕು ಅನ್ನೋದು ಹಠಕ್ಕೆ ಬಿದ್ದಂಗೆ ಆಗ್ಯದ. ಯಾಕಪ್ಪ ಅಂದ್ರೆ ಈಗ ನಿಮ್ಗೆ ಗೊತ್ತದ ಹಿಂದಿನ ಒಂದು ಆಯೋಗದಲ್ಲಿ ಅಂದರೆ ಕಾಂತರಾಜ್ ಆಯೋಗದನ್ನ ಯಾವ ರೀತಿಯಾಗಿ ಕೊನೆ ತನಕ ವಿರೋಧ ಮಾಡಿದರು, ಕೊನೆಗೆ ಅದನ್ನು ಮೂಲಿಗೆ ಮಾಡೋರು ಎಷ್ಟು ಪ್ರಯತ್ನ ಮಾಡಿದರು, ಏನಾಯಿತು ಅನ್ನೋದು ಅವ್ರು ಮುಂದೆ. ಅದಕ್ಕೆ ಅವರು ಈ ಒಂದು ಸಂದರ್ಭದಲ್ಲೇ ಅದು ಏನೂ ಆಗಲ್ಲಪ್ಪ, ಆಗಲೇಬೇಕು, ಅದು ಶುರು ಆಗಲೇಬೇಕು. ಇನ್ನಷ್ಟು ಈ ಸಂದರ್ಭದಲ್ಲಿ ಮತ್ತೊಟ್ಟು BJPಗರು JDSದವರು ವಿರೋಧ ಮಾಡಿದರು. ಮುಂದೆ ಹಾಕ್ರಿ ಹಂಗಂದರೆ ಪೂರ್ತಿ ಅದನ್ನು ರದ್ದು ಮಾಡೋ ಪರಿಸ್ಥಿತಿ ಒಳಗೆ ಯಾರೂ ಇಲ್ಲ. ಯಾಕಪ್ಪ ಅಂತಂದ್ರೆ ಅವ್ರಿಗೂ ಅವರವರ